ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಕಿಡ್ನ್ಯಾಪ್ ಕೇಸಿನ ಕುರಿತಂತೆ ಒಂದು ರೋಚಕವಾದಂತಹ ಕಥೆಯನ್ನು ನಾನು ನಿಮ್ಮ ಮುಂದೆ ಇಡೋನಿದ್ದೇನೆ ಸ್ನೇಹಿತರೆ. ಪಶ್ಚಿಮ ಬಂಗಾಳದ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಅಭ್ಯರ್ಥಿಯೇ ಕಿಡ್ನ್ಯಾಪ್ ಆಗಿದ್ದರು. ಆ ಕಿಡ್ನ್ಯಾಪ್ ಆದ ಅಭ್ಯರ್ಥಿ ಆಮೇಲೆ ಹೇಗೆ ಅಲ್ಲಿಂದ ಬಚಾವಾಗಿ ಬಂದರು, ಅದಕ್ಕೆ ಅಮಿತ್ ಶಾ ನಡೆಸಿದಂತಹ ಆ ಒಂದು ರೋಚಕವಾದಂಥ ಕಾರ್ಯಾಚರಣೆ ಹೇಗಿತ್ತು, ಇದೆಲ್ಲವನ್ನು ನಾನಿವತ್ತು ವಿವರವಾಗಿ ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಏಪ್ರಿಲ್ 24, 2026 ಪಶ್ಚಿಮ ಬಂಗಾಳದ ಚುನಾವಣೆ ಪೀಕ್ನಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸಂದೇಶ್ ಖಾಲಿಗೆ ಅಮಿತ್ ಶಾ ಅವರು ಚುನಾವಣಾ ಪ್ರಚಾರಕ್ಕೆ ಬಂದರು. ಸಂದೇಶ್ ಖಾಲಿ ನಿಮಗೆಲ್ಲ ಗೊತ್ತಿರಬೇಕು. ಈಗ 2 ವರ್ಷಗಳ ಹಿಂದೆ ಅಲ್ಲಿ ಏನೇನೆಲ್ಲ ಗಲಾಟೆಗಳಾಗಿದ್ದು, ಅಲ್ಲಿನ ಮಹಿಳೆಯರ ಮೇಲೆ ಅಲ್ಲಿನ ಸ್ಥಳೀಯ TMC ನಾಯಕ ಯಾವ ರೀತಿ ದೌರ್ಜನ್ಯ ಎಸಗಿದ್ದ, ಆ ಮಹಿಳೆಯರು ಹೇಗೆ ತಿರುಗಿ ಬಿದ್ದಿದ್ರು, ಇದೆಲ್ಲವೂ ನಿಮಗೆ ಗೊತ್ತಿದೆ. ಹಾಗೆ ತಿರುಗಿ ಬಿದ್ದಂತಹ ಒಬ್ಬ ಮಹಿಳೆ ರೇಖಾ ಪಾತ್ರ, ಆಕೆಯನ್ನೇ ಆ ವಿಧಾನಸಭಾ ಕ್ಷೇತ್ರದ BJP ಅಭ್ಯರ್ಥಿಯನ್ನಾಗಿ ಮಾಡಿದರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಆ ಅಭ್ಯರ್ಥಿಯ ಪರವಾಗಿ ಅಮಿತ್ ಶಾ ಅವತ್ತು ಚುನಾವಣಾ ಪ್ರಚಾರಕ್ಕೆ ಅಲ್ಲಿಗೆ ಬಂದರು. ಚುನಾವಣಾ ಪ್ರಚಾರಕ್ಕಾಗಿ ದೊಡ್ಡ ವೇದಿಕೆ ಸಿದ್ಧವಾಗಿತ್ತು. ಸಾವಿರಾರು ಜನ ವೇದಿಕೆಯ ಮುಂದುಗಡೆ ಸೇರಿದರು. ಅಮಿತ್ ಶಾ ಆವಾಗ ವೇದಿಕೆ ಹತ್ರ ನಡ್ಕೊಂಡು ಬರ್ತಾ ಇದ್ರು. ಆಗ ಅಲ್ಲಿಗೆ ಬಂದಂತಹ ನಿಶಿಕಾಂತ್ ದುಬೆ BJP ಸಂಸದ ಅಮಿತ್ ಶಾ ಅವರನ್ನು ತಡೀತಾರೆ. ಸರ್ ಸ್ವಲ್ಪ ನಿಂತ್ಕೊಳ್ಳಿ. ಅಮಿತ್ ಶಾ ನಿಂತ್ಕೋತಾರೆ. ಏನು ಅಂತ ಕೇಳ್ತಾರೆ. ಇಲ್ಲ, ಇಲ್ಲೊಂದು ಅಚಾತುರ್ಯ ಆಗಿದೆ. ಏನಾಗಿದೆ? ನೀವು ಯಾರಿಗೋಸ್ಕರ ನೀವು ಪ್ರಚಾರ ಮಾಡಲಿಕ್ಕೆ ಬಂದಿದ್ದೀರೋ ಆ ಕ್ಯಾಂಡಿಡೇಟೇ ಗಾಯಬಾಗ್ಬಿಟ್ಟಿದ್ದಾರೆ, ಕಾಣ್ತಾನೆ ಇಲ್ಲ. 2-3 ಗಂಟೆಗಳಾಯಿತು, ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ರೇಖಾ ಪಾತ್ರ ಕಾಣಿಸ್ಕೊಳ್ತಾನೆ ಇಲ್ಲ. ಈಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ನಿಶಿಕಾಂತ್ ದುಬೆ ಹೇಳ್ತಾರೆ. ಆಗ ಅಮಿತ್ ಶಾ ಹೇಳ್ತಾರೆ, ಅವ್ರಿಗೆ ಶಾಕ್ ಆಗುತ್ತೆ, ಆದರೆ ಆ ಶಾಕನ್ನು ಅವ್ರು ತೋರಿಸ್ಕೊಳ್ಳೋದಿಲ್ಲ. ಕೂಲಾಗಿ ಹೇಳ್ತಾರೆ, ಈಗ ನಾನು ಬಂದುಬಿಟ್ಟಿದ್ದೀನಿ, ವೇದಿಕೆ ಪಕ್ಕದಲ್ಲೇ ನಿಂತಿದ್ದೀನಿ, ವೇದಿಕೆ ಮುಂದ್ಗಡೆ ಸಾವಿರಾರು ಜನ ಇದ್ದಾರೆ, ನಾನು ಮಾತಾಡಲೇಬೇಕು, ಭಾಷಣ ಮಾಡಲೇಬೇಕು, ಹಾಗಾಗಿ ನಾನು ಭಾಷಣ ಮಾಡ್ತೀನಿ ಅಂತ ವೇದಿಕೆ ಕಡೆಗೆ ಹೋಗ್ತಾರೆ. ಆ ವೇದಿಕೆ ಮೇಲೆ ಮೆಟ್ಲು ಹತ್ಕೊಂಡು ಹೋಗುವಾಗ ನಿಶಿಕಾಂತ್ ದುಬೆಯನ್ನು ಕೇಳ್ತಾರೆ, ರೇಖಾ ಪಾತ್ರ ಅದು ನಂಬರ್ ಕೊಡು ಅಂತ. ಆಗ ನಿಶಿಕಾಂತ್ ದುಬೆ ರೇಖಾ ಪಾತ್ರ ಅವರ ಫೋನ್ ನಂಬರ್ ಕೊಡ್ತಾರೆ. ಸರಿ, ಅದನ್ನು ಇಟ್ಕೊಂಡು ಅಮಿತ್ ಶಾ ವೇದಿಕೆಯ ಮೇಲೆ ಹತ್ಕೊಂಡು ಮುಂದೆ ಹೋಗ್ತಾರೆ. ಆ ವೇದಿಕೆಯ ಮೇಲೆ ಆಸೀನರಾಗ್ತಾರೆ. ಅವರು ಆಸೀನರಾಗಿ ಒಂದು 7-8 ನಿಮಿಷ ಆಗಿರಬಹುದು. ಅದಾದ ನಂತರದಲ್ಲಿ ಅವರ ಭಾಷಣ ಶುರುವಾಗುತ್ತೆ. ಭಾಷಣ ಮಾಡ್ತಾನೆ ಅವರು ಭಾಷಣದ ಮಧ್ಯದಲ್ಲಿ ತಮ್ಮ ಭಾಷಣವನ್ನು ನಿಲ್ಲಿಸಿ ನಿಶಿಕಾಂತ್ ದುಬೆ ಅವರ ಕಡೆ ತಿರುಗ್ತಾರೆ. ನಿಶಿಕಾಂತ್ ದುಬೆ ಕೂಡ ಸ್ಟೇಜ್ ಮೇಲೆ ಕೂತಿರ್ತಾರೆ. ಅವ್ರ ಕಡೆ ತಿರುಗಿಬಿಟ್ಟು, ಮಿಸ್ಟರ್ ನಿಶಿಕಾಂತ್ ಅವ್ರನ್ನ ಕರ್ಕೊಂಡು ಬಾ ಅಂತಾರೆ. ಯಾರನ್ನ? ಕಿಡ್ನ್ಯಾಪ್ ಆಗಿರುವಂತಹ ಅಭ್ಯರ್ಥಿ ರೇಖಾ ಪಾತ್ರ ಅವರನ್ನು. ಹೇಗೆ ಸಾಧ್ಯ? ನಿಶಿಕಾಂತ್ ಲೇಕರ್ आओ तुम, ನಿಶಿಕಾಂತ್ ಲೇಕರ್ आओ तुम. ಸರಿ, ಆಮೇಲೆ ಅವರು ಮುಂದುವರಿಸ್ತಾರೆ ಭಾಷಣವನ್ನು ಮುಂದುವರಿಸಿ ಇನ್ನೊಂದು 7-8 ನಿಮಿಷ ಆಗಿರುತ್ತೆ, ಒಂದು 10 ನಿಮಿಷ ಆಗಿರುತ್ತೆ. ಆಗ ಸಂದೇಶ್ ಖಾಲಿಯ BJP ಅಭ್ಯರ್ಥಿ ರೇಖಾ ಪಾತ್ರ ವೇದಿಕೆಗೆ ಬರ್ತಾರೆ, ವೇದಿಕೆಯ ಮೇಲೆ ಪ್ರತ್ಯಕ್ಷರಾಗ್ತಾರೆ. ಆಗ ಅವರು ತಮ್ಮ ಒಂದು ಬೇಡಿಕೆಯನ್ನು ಅಮಿತ್ ಶಾ ಮುಂದೆ ಇಡ್ತಾರೆ. ಯಾವುದೋ ರೈಲ್ವೆ ಲೈನ್ ಬೇಕಾಗಿರುತ್ತೆ ಅವರ ಕ್ಷೇತ್ರಕ್ಕೆ, ಅದನ್ನು ಬೇಡಿಕೆಯನ್ನು ಇಡ್ತಾರೆ. ಆಗ ಅಮಿತ್ ಶಾ ಅದನ್ನು ಪೂರೈಸ್ತೀನಿ ಅಂತಲೂ ಹೇಳ್ತಾರೆ. ಅದನ್ನು ನೋಡಿ. दीदी के लिए जोर से ताली बजाओ जरा. सर आप उनके सामने बोलेंगे तो अच्छा होगा. क्या बोल रहे हैं? यहाँ देखिए नौलवाज को लोगों की क्या डिमांड है और मैं समझ गया, मैं बोलता हूँ. ನೋಡಿದ್ರಲ್ಲ, ಇಷ್ಟೆಲ್ಲ ಆಗುವಾಗ ಅಮಿತ್ ಶಾ ಹಿಂದೆ ನಡೆದಂತಹ ಕಿಡ್ನ್ಯಾಪ್ ಪ್ರಕರಣದ ಬಗ್ಗೆ ಯಾವುದೇ ರೀತಿಯಲ್ಲೂ ಎಲ್ಲೂ ಸಹ ತಮ್ಮ ಮುಖಚರ್ಯೆಯಲ್ಲಾಗಲಿ ತಮ್ಮ ಬಾಡಿ ಲ್ಯಾಂಗ್ವೇಜಲ್ಲಾಗಲಿ ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ. ಇದಾದ ನಂತರ ಕ್ಲೈಮ್ಯಾಕ್ಸ್ ಗೊತ್ತಾಗುತ್ತೆ. ಏನು ಅಂತಂದರೆ, ಭಾಷಣದ ಮಧ್ಯ ನಿಶಿಕಾಂತ್ ದುಬೆ ಅವರನ್ನು ಅಮಿತ್ ಶಾ ಕರಿತಿರ್ತಾರೆ. ಕರೆದುಬಿಟ್ಟು ಕೇಳ್ತಾರೆ, ಸಿಕ್ಕಿದ್ರಾ ರೇಖಾ ಪಾತ್ರ? ಅವರೇನ ರೇಖಾ ಪಾತ್ರ? ಕನ್ಫರ್ಮ್ ಮಾಡ್ಕೊಂಡ್ಯಾ? ನೀನು ನೋಡಿದ್ಯಾ? ಪಕ್ಕಾನಾ ಅಂತ ಕೇಳ್ತಾರೆ. ಆ ದೃಶ್ಯನ ನೋಡಿ. ನಿಶಿಕಾಂತ್ पहचान दो तुम. निशिकांत
रेखा पात्रा ही पहचान दो तुम ಇಲ್ಲಿ ನಿಶಿಕಾಂತ್ ದುಬೆ ಸ್ಪಷ್ಟವಾಗಿ ಹೇಳ್ತಾರೆ, ಹೌದು ಕನ್ಫರ್ಮು ಪಕ್ಕಾ ಆಕೆನೇ ರೇಖಾ ಪಾತ್ರ ಅಂತ. ಇಷ್ಟು ಕನ್ಫರ್ಮ್ ಆದ ನಂತರದಲ್ಲಿ ರೇಖಾ ಪಾತ್ರ ವೇದಿಕೆಯ ಮೇಲೆ ಬರೋದು, ವೇದಿಕೆಯ ಮೇಲೆ ಬಂದು ಅವರಿಗೆ ಬೇಡಿಕೆ ಪತ್ರವನ್ನು ಕೊಡೋದು. ಅದಾದ ನಂತರದಲ್ಲಿ ಅಮಿತ್ ಶಾ ತಮ್ಮ ಭಾಷಣವನ್ನು ಮುಂದುವರಿಸ್ತಾರೆ. ರೇಖಾ ಪಾತ್ರ ಅವರು ಅಲ್ಲೇ ಹೋಗಿ ಕೂತ್ಕೋತಾರೆ. ಇದು ಒಂದು ಸರಳವಾದ ಒಂದು ಭಾಷಣ ನೋಡೋರಿಗೆ. ಆದರೆ ವೇದಿಕೆಯ ಮೇಲೆ ಕೂತ್ಕೊಂಡೇ ಭಾಷಣ ಮಾಡ್ತಾನೆ ಅಮಿತ್ ಶಾ ಏನೇನೆಲ್ಲ ಕೆಲಸಗಳನ್ನು ಮಾಡಿದ್ದರು. ಮೆಟ್ಲು ಹತ್ತುವಾಗಲೇ ನಂಬರ್ ಇಸ್ಕೋತಾರೆ, ಆ ನಂಬರನ್ನು ಯಾರಿಗೋ ಕಳಿಸ್ತಾರೆ. ಅದಾದ ಒಂದು 5 ನಿಮಿಷಕ್ಕೆ ಅವರಿಗೆ ಅವರ ಲೊಕೇಶನ್ ಬರುತ್ತೆ. ಭಾಷಣ ಮಾಡುವಾಗ ಲೊಕೇಶನ್ ಪತ್ತೆ ಆಗಿದೆ ಅಂತ ಮೆಸೇಜ್ ಬರುತ್ತೆ. ತಕ್ಷಣವೇ ನಿಶಿಕಾಂತ್ ದುಬೆಗೆ ಹೇಳ್ತಾರೆ ಕರ್ಕೊಂಡು ಬಾ ಅಂತ. ಅದಾದ ನಂತರದಲ್ಲಿ ಮತ್ತೆ ಕನ್ಫರ್ಮ್ ಮಾಡ್ಕೋತಾರೆ, ನೀನು ಕರ್ಕೊಂಬಂದಿರೋದು ರೇಖಾ ಪಾತ್ರನೇ ತಾನೇ, ಪಕ್ಕಾ ಅಲ್ವಾ, ಬೇರೆ ಯಾರನ್ನೋ ಕರ್ಕೊಂಬಂದ್ಬಿಟ್ಟಿಯಲ್ಲ ಅಂತೆಲ್ಲ ಕೇಳ್ತಾರೆ. ಅವರು ಪಕ್ಕಾ ಅಂತಾರೆ. ಆಮೇಲೆ ರೇಖಾ ಪಾತ್ರ ವೇದಿಕೆ ಮೇಲೆ ಬರ್ತಾರೆ. ಭಾಷಣ ಮುಂದುವರಿಯುತ್ತೆ, ಭಾಷಣ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಆ ರೇಖಾ ಪಾತ್ರ ಆ ಚುನಾವಣೆಯಲ್ಲಿ ಗೆಲ್ತಾರೆ. ಇಲ್ಲಿ ನಾನು ಹೇಳೋಕೆ ಹೊರಟಿರೋದು ಅಮಿತ್ ಶಾ ಈ ಕೇಸನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ. ಒಂದು ವೇಳೆ ಅಮಿತ್ ಶಾ ಅದೇ ವೇದಿಕೆಯ ಮೇಲೆ ನಿಂತ್ಕೊಂಡು ರಾಜಕೀಯದ ಕ್ಷಣಿಕ ಲಾಭಕ್ಕಾಗಿ ನಿಮ್ಮ ಅಭ್ಯರ್ಥಿಯನ್ನೇ ಇಲ್ಲಿನ TMC ಗೂಂಡಾಗಳು ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದಾರೆ ಅಂತ ಭಾಷಣದಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಿದ್ರೆ ಏನು ಕತೆ ಆಗೋದು? ಅರಾಜಕತೆ ಸೃಷ್ಟಿಯಾಗೋದು, ಅನಗತ್ಯವಾದ ಗೊಂದಲಗಳು ಸೃಷ್ಟಿಯಾಗೋದು. ಅದು ಯಾವುದನ್ನೂ ಮಾಡಲಿಲ್ಲ ಅಮಿತ್ ಶಾ. ಭಾಳ ಕೂಲಾಗಿ, ಏನೂ ಆಗೇ ಇಲ್ವೇನೋ ಅನ್ನೋ ಹಾಗೆ ಆ ಇಡೀ ಪ್ರಕರಣವನ್ನು ಹ್ಯಾಂಡಲ್ ಮಾಡಿ, ಜೊತೆಗೆ ರೇಖಾ ಪಾತ್ರ ಗೆಲ್ಲೋದನ್ನು ಎನ್ಶೂರ್ ಮಾಡಿಕೊಂಡ್ರು. ಗೃಹ ಮಂತ್ರಿ ಅಮಿತ್ ಶಾ ಯಾವಾಗಲೂ ಕೂಲ್ ಆಗಿರ್ತಾರೆ. ಅವರ ಕೆಲಸಗಳು ಯಾವಾಗಲೂ ಕೂಲ್ ಆಗಿರುತ್ತೆ. ಈ ಘಟನೆ ನಂತರ ಮರುದಿನ ಪತ್ರಿಕೆಗಳಲ್ಲಿ ಈ ಎಲ್ಲ ವಿಚಾರಗಳು ವಿವರವಾಗಿ ಬಂದವು ಸ್ನೇಹಿತರೆ. ಅದಾದ ನಂತರದಲ್ಲಿ ಪಶ್ಚಿಮ ಬಂಗಾಳದ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅಭ್ಯರ್ಥಿಯನ್ನು ಕಿಡ್ನಾಪ್ ಮಾಡುವಂತಹ ಸಾಹಸವನ್ನು TMC ಗೂಂಡಾಗಳು ಮಾಡಲೇ ಇಲ್ಲ. ಇದು ಅಮಿತ್ ಶಾ ಅವರ ಕೂಲ್ ಸೀಕ್ರೆಟ್ ಆಪರೇಷನ್ನ ಕಥೆ.